ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. 1 ವರ್ಷ ಆದ್ಮೇಲೆ ಬದಲಾವಣೆ ಅಂತ ಆಯ್ತು, 2 ವರ್ಷ ಅಂತ ಆಯ್ತು, ಇದೀಗ 2.5 ವರ್ಷ ತುಂಬುತ್ತಾ ಇದ್ದಂತೆಯೇ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಇದರ ಮಧ್ಯೆ ದಲಿತ ಸಿಎಂ ಕೂಗು ಮತ್ತೆ ಎದ್ದಿದೆ. ಎರಡು 2028ರಲ್ಲಿ ಕಾಂಗ್ರೆಸ್ ಗೆದ್ದರೆ ದಲಿತ ಮುಖ್ಯಮಂತ್ರಿ. ಹೊಸ ಬಾಂಬ್ ಸಿಡಿಸಿದ ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಸಿಎಂ ಕುರ್ಚಿಯಿಂದ ದೂರ ಇಡಲು ಶ್ರಮಿಸ್ತಾ ಇರುವ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಆಗಾಗ ದಲಿತ ಸಮಾವೇಶ, ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸುತ್ತಾ ಬಂದಿದ್ದಾರೆ. ಇದೀಗ ಸಾಹುಕಾರ್ ಮತ್ತದೇ ಅಸ್ತ್ರ ಹೂಡಿದ್ದಾರೆ. ಎರಡು 2028ಕ್ಕೆ ದಲಿತ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ. ಕಳೆದ 1 ವರ್ಷದಿಂದ ದಲಿತ ಸಿಎಂ ಕೂಗು ಫುಲ್ ಸ್ಟಾಪ್ ಇದ್ದಿದೆ. ಹೊಸ ಎಲೆಕ್ಷನ್ ಆದ ಮೇಲೆ ನೋಡೋಣ, 2028ರ ಚುನಾವಣೆಯಲ್ಲಿ ಗಂಭೀರ ಚರ್ಚೆ ಮಾಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗೆಲ್ಲ ಬಂದಿಲ್ಲ, ಈಗ 1 ವರ್ಷದಿಂದ ಸ್ಟಾಪ್ ಇದೆ. ಇಲ್ಲ 1 ವರ್ಷದಿಂದ ಈಗ ದಲಿತ ಸಿಎಂ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ, ಅದೇನಿಲ್ಲ. ಇಲ್ಲ ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಎಚ್ ವಿಶ್ವನಾಥ್ ಮಾತಿಗೆ ಡೋಂಟ್ ಕೇರ್. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ. ಡಿಕೆ ಶಿವಕುಮಾರ್ ಇಲ್ಲವೇ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಪಟ್ಟ ಒಲಿಯುತ್ತದೆ ಅಂತ ಎಚ್ ವಿಶ್ವನಾಥ್ ಹೇಳಿದ್ರು. ಹಳ್ಳಿ ಹಕ್ಕಿ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ, ನಾವಂತೂ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಲಸ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಸುಮ್ಮನೆ ಹಿಂದುಳಿದವರು ಎಲ್ಲರನ್ನು ಯಾಕ್ರಿ ಹಾಳು ಮಾಡಿರ್ತೀವಿ? ಇನ್ನೇನು ಉಳಿದಿದೆ ನಿಮ್ಮದು? ನವೆಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರಾ? ಅದಕ್ಕೂ ನಮಗೇನು ಸಂಬಂಧ? ಆ ಪಕ್ಷಕ್ಕೂ ಅವ್ರ ಹೇಳಿಕೆಗೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಕಲ್ಪಿಸೋರು? ನೀವು ಏನು ಮಾಡೋಕ್ಕಾಗಲ್ಲ. ಅವ್ರು ಬೇರೆ ಪಕ್ಷದಾಗಿದ್ದಾರೆ, ನಮ್ಮ ಪಕ್ಷ ಬೇರೆ. ಈಗ ಎಲ್ಲರೂ ಹೇಳ್ತಾರಂಗೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಆ ಆಸೆ ಈಡೇರಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಜೊತೆ ಸೆಣಸಾಡಬೇಕು. ನ್ಯೂಸ್ ಡೆಸ್ಕ್. ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. 1 ವರ್ಷ ಆದ್ಮೇಲೆ ಬದಲಾವಣೆ ಅಂತ ಆಯ್ತು, 2 ವರ್ಷ ಅಂತ ಆಯ್ತು, ಇದೀಗ 2.5 ವರ್ಷ ತುಂಬುತ್ತಾ ಇದ್ದಂತೆಯೇ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಇದರ ಮಧ್ಯೆ ದಲಿತ ಸಿಎಂ ಕೂಗು ಮತ್ತೆ ಎದ್ದಿದೆ. ಎರಡು 2028ರಲ್ಲಿ ಕಾಂಗ್ರೆಸ್ ಗೆದ್ದರೆ ದಲಿತ ಮುಖ್ಯಮಂತ್ರಿ. ಹೊಸ ಬಾಂಬ್ ಸಿಡಿಸಿದ ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಸಿಎಂ ಕುರ್ಚಿಯಿಂದ ದೂರ ಇಡಲು ಶ್ರಮಿಸ್ತಾ ಇರುವ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಆಗಾಗ ದಲಿತ ಸಮಾವೇಶ, ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸುತ್ತಾ ಬಂದಿದ್ದಾರೆ. ಇದೀಗ ಸಾಹುಕಾರ್ ಮತ್ತದೇ ಅಸ್ತ್ರ ಹೂಡಿದ್ದಾರೆ. ಎರಡು 2028ಕ್ಕೆ ದಲಿತ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ. ಕಳೆದ 1 ವರ್ಷದಿಂದ ದಲಿತ ಸಿಎಂ ಕೂಗು ಫುಲ್ ಸ್ಟಾಪ್ ಇದ್ದಿದೆ. ಹೊಸ ಎಲೆಕ್ಷನ್ ಆದ ಮೇಲೆ ನೋಡೋಣ, 2028ರ ಚುನಾವಣೆಯಲ್ಲಿ ಗಂಭೀರ ಚರ್ಚೆ ಮಾಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗೆಲ್ಲ ಬಂದಿಲ್ಲ, ಈಗ 1 ವರ್ಷದಿಂದ ಸ್ಟಾಪ್ ಇದೆ. ಇಲ್ಲ 1 ವರ್ಷದಿಂದ ಈಗ ದಲಿತ ಸಿಎಂ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ, ಅದೇನಿಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಎಚ್ ವಿಶ್ವನಾಥ್ ಮಾತಿಗೆ ಡೋಂಟ್ ಕೇರ್. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ. ಡಿಕೆ ಶಿವಕುಮಾರ್ ಇಲ್ಲವೇ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಪಟ್ಟ ಒಲಿಯುತ್ತದೆ ಅಂತ ಎಚ್ ವಿಶ್ವನಾಥ್ ಹೇಳಿದ್ರು. ಹಳ್ಳಿ ಹಕ್ಕಿ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ, ನಾವಂತೂ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಲಸ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಸುಮ್ಮನೆ ಹಿಂದುಳಿದವರು
ಎಲ್ಲರನ್ನ ಯಾಕ್ರಿ ಹಾಳು ಮಾಡಿರ್ತೀವಿ? ಇನ್ನೇನು ಉಳಿದಿದೆ ನಿಮ್ಮದು? ನವಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರಾ? ಅದಕ್ಕೂ ನಮಗೇನು ಸಂಬಂಧ ಹತ್ರ ಆ ಪಕ್ಷಕ್ಕೂ ಅವ್ರ ಹೇಳಿಕೆಗೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಕಲ್ಪಿಸೋರು? ನೀವು ಏನು ಮಾಡೋಕ್ಕಾಗಲ್ಲ. ಅವ್ರು ಬೇರೆ ಪಕ್ಷದಾಗಿದ್ದಾರೆ, ನಮ್ಮ ಪಕ್ಷ ಬೇರೆ. ಈಗ ಎಲ್ಲರೂ ಹೇಳ್ತಾರಂಗೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಕುರ್ಚಿ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. 1 ವರ್ಷ ಆದ್ಮೇಲೆ ಬದಲಾವಣೆ ಅಂತ ಆಯ್ತು, 2 ವರ್ಷ ಅಂತ ಆಯ್ತು, ಇದೀಗ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಇದ್ರ ಮಧ್ಯೆ ದಲಿತ ಸಿಎಂ ಕೂಗು ಮತ್ತೆ ಎದ್ದಿದೆ. ಎರಡು 2028ರಲ್ಲಿ ಕಾಂಗ್ರೆಸ್ ಗೆದ್ದರೆ ದಲಿತ ಮುಖ್ಯಮಂತ್ರಿ. ಹೊಸ ಬಾಂಬ್ ಸಿಡಿಸಿದ ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಸಿಎಂ ಕುರ್ಚಿಯಿಂದ ದೂರ ಇಡಲು ಶ್ರಮಿಸ್ತಾ ಇರುವ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಆಗಾಗ ದಲಿತ ಸಮಾವೇಶ, ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸುತ್ತಾ ಬಂದಿದ್ದಾರೆ. ಇದೀಗ ಸಾಹುಕಾರ್ ಮತ್ತದೇ ಅಸ್ತ್ರ ಹೂಡಿದ್ದಾರೆ. 2028ಕ್ಕೆ ದಲಿತ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ. ಕಳೆದ 1 ವರ್ಷದಿಂದ ದಲಿತ ಸಿಎಂ ಕೂಗು ಫುಲ್ ಸ್ಟಾಪ್ ಇದ್ದಿದೆ. ಹೊಸ ಎಲೆಕ್ಷನ್ ಆದ ಮೇಲೆ ನೋಡೋಣ, 2028ರ ಚುನಾವಣೆಯಲ್ಲಿ ಗಂಭೀರ ಚರ್ಚೆ ಮಾಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗೆಲ್ಲ ಬಂದಿಲ್ಲ, ಈಗ 1 ವರ್ಷದಿಂದ ಸ್ಟಾಪ್ ಇದ್ದಾರಲ್ಲ. ಇಲ್ಲ 1 ವರ್ಷದಿಂದ ಈಗ ದಲಿತ ಸಿ ಎಂ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ, ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ, ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಎಚ್ ವಿಶ್ವನಾಥ್ ಮಾತಿಗೆ ಡೋಂಟ್ ಕೇರ್. ನವಂಬರ್ ಡಿಸೆಂಬರ್ಗೆ ಸಿದ್ದರಾಮಯ್ಯ ಬದಲಾವಣೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ. ಡಿಕೆ ಶಿವಕುಮಾರ್ ಇಲ್ಲವೇ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಪಟ್ಟ ಒಲಿಯುತ್ತದೆ ಅಂತ ಎಚ್ ವಿಶ್ವನಾಥ್ ಹೇಳಿದ್ರು. ಹಳ್ಳಿ ಹಕ್ಕಿ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ, ನಾವಂತೂ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಲಸ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಸುಮ್ಮನೆ ಹಿಂದುಳಿದವರು ಎಲ್ಲರನ್ನ ಯಾಕ್ರಿ ಹಾಳು ಮಾಡಿರ್ತೀವಿ? ಇನ್ನೇನು ಉಳಿದಿದೆ ನಿಮ್ಮದು? ನವಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರಾ? ಅದಕ್ಕೂ ನಮಗೇನು ಸಂಬಂಧ ಹತ್ರ ಆ ಪಕ್ಷಕ್ಕೂ ಅವ್ರ ಹೇಳಿಕೆಗೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಕಲ್ಪಿಸೋರು? ನೀವು ಏನು ಮಾಡೋಕ್ಕಾಗಲ್ಲ. ಅವ್ರು ಬೇರೆ ಪಕ್ಷದಾಗಿದ್ದಾರೆ, ನಮ್ಮ ಪಕ್ಷ ಬೇರೆ. ಈಗ ಎಲ್ಲರೂ ಹೇಳ್ತಾರಂಗೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಆ ಆಸೆ ಈಡೇರಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಜೊತೆ ಸೆಣಸಾಡಬೇಕು. ನ್ಯೂಸ್ ಡೆಸ್ಕ್.